ಸೊರಬ ದಸರಾಕ್ಕೆ ಚಾಲನೆ ನೀಡಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸೋಮವಾರ ಶ್ರೀರಂಗನಾಥ ದೇವಸ್ಥಾನದಲ್ಲಿ ಮಾತೆ ದುರ್ಗಾದೇವಿಯನ್ನ ಪ್ರತಿಷ್ಠಾಪನೆ ಮಾಡಲಾಯಿತು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಮಾತೆ ದುರ್ಗಾದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ನಂತರ 9 ದಿನಗಳ ಕಾಲ ನಡೆಯುವಂತಹ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಸನ್ಮಾನ್ಯ ಮಧು ಬಂಗಾರಪ್ಪನವರು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮನ್ನು ಕೇಳಿಕೊಳ್ತಿದ್ದೇನೆ. ದೀಪ ಬೆಳಗಿದ ನಂತರ ಮಧು ಬಂಗಾರಪ್ಪನವರು ಮಾತನಾಡಿ, ಮುಂದಿನ ದಿನಗಳಲ್ಲಿ ನಾನು ನನ್ನ ತಾಲೂಕನ್ನ ಅಭಿವೃದ್ಧಿ ಪಥದತ್ತ ಒಯ್ಯುತ್ತೇನೆ. ನಮ್ಮ ದೇವಸ್ಥಾನದ ಗಂಟೆ ಬಾರಿಸಿದ್ರೆ ಯಾರಿಗೆ ಎಷ್ಟು ಒಳ್ಳೆಯದಾಗುತ್ತೆ ಅದು ನನಗೆ ಗೊತ್ತಿಲ್ಲ. ಆದ್ರೆ ನಮ್ಮ ದೇಶ ಒಳ್ಳೆಯ ದಿಕ್ಕಿಗೆ ಹೋಗಬೇಕು ಅಂದ್ರೆ ನಮ್ಮ ಸರ್ಕಾರಿ ಶಾಲೆಯ ಗಂಟೆಗಳು ಹೊಡೆದಾಗ ಮಾತ್ರ ನಮ್ಮ ದೇಶ ಒಳ್ಳೆಯ ದಿಕ್ಕಿನಲ್ಲಿ ಹೋಗಲು ಸಾಧ್ಯ. ಮಕ್ಕಳ ಸೇವೆ ದೇವರ ಸೇವೆ ಎಂದು ಕಳೆದ 2.5 ವರ್ಷಗಳಿಂದ ನಾನು ನನ್ನ ಕೆಲಸವನ್ನ ಮಾಡುತ್ತಿದ್ದೇನೆ. ಹಾಗೆ ಬಹಳಷ್ಟು ಕಲಿತಿದ್ದೇನೆ ಎಂದು ಹೇಳಿದರು. ನಂತರ ಶ್ರೀರಂಗನಾಥ ದೇವಸ್ಥಾನದ ರಥ ಕೂಡ ರೆಡಿಯಾಗುತ್ತಿದೆ ಎಂದು ಹೇಳಿದ್ದಾರೆ. ಇದು ರಂಗನಾಥ ಸ್ವಾಮಿ ಅಂತ ದೇವಸ್ಥಾನ ಅಂತ ಹೇಳಿದರೆ ಭಾಳ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಅಲ್ಲಿ ಯಾವತ್ತೂ ಕೂಡ ಅವರಿಗೊಂದು ಕೊರಗಿತ್ತು. ನಮ್ಮ ತೇರು ಅದು ಸ್ವಲ್ಪ ಹಾಳಾಗಿತ್ತು ಆ ಸಂದರ್ಭದಲ್ಲೂ ಕೂಡ. ಅದಾದಮೇಲೆ ನಾವು ಸಹಕಾರ ಮಾಡೋದಲ್ಲದೆ ಎಲ್ಲರೂ ದಾನಿಗಳು ಯಾರು ಇವರು ಅಂತ ಹೇಳ ಮೇ ತಿಂಗಳಲ್ಲಿ ಇರೋದ್ರಿಂದ ಅದನ್ನು ಭಾಳ ಅದ್ದೂರಿಯಾಗಿ, ಯಾಕೆಂದರೆ ಹೊಸ ರಥ ನನಗೆ ಅದೇ ಹೇಳಿದರು. ಆ ಸಂದರ್ಭದಲ್ಲಿ ಬಂಗಾರಪ್ಪಾಜಿಯವರು ಅದು ಗಾಲಿ ಎಲ್ಲ ಹಾಳಾಗಿದ್ದು ಗಾಲಿ ಯಾವಾಗ ಕೊಡಿಸಿದ್ರು ಅದರಲ್ಲೇ ಇಷ್ಟು ವರ್ಷ ದುಡಿದ್ವಿ. ಆದರೆ ಇವತ್ತು ಹೊಸದಾಗಿ ರೆಡಿ ಆಗ್ತಾ ಇದೆ ಎಲ್ಲರ ಸಹಕಾರದಿಂದ. ಇದರ ಆಂಜನೇಯ ದೇವಸ್ಥಾನ ಮತ್ತು ರಂಗನಾಥ ಸ್ವಾಮಿ ದೇವಸ್ಥಾನ ಕುರಿ ಗೊತ್ತಿರೋ ಪ್ರಕಾರ ಎದ್ರ ಭದ್ರ ಕರೆಕ್ಟಾ ನೋಡ್ತಾ ಇರಬೇಕು. ಈ ರೋಡ್ ಅಗಲ ಆದಮೇಲೆ ಅದನ್ನು ಹೆಂಗೆ ಮಾಡ್ತೀರೋ ನಮ್ಗೆ ಗೊತ್ತಿಲ್ಲ, ಅದು ನಿಮಗೆ ಬಿಡ್ತೀನಿ. ಅದ್ರದ್ದು ಸ್ವಲ್ಪ ಹಣನೂ ಕೂಡ ಇದೆ. ಈ ಕಮಿಟಿ ಎಲ್ಲ ಆಗಿರೋದ್ರಿಂದ ಅದನ್ನು ನೋಡಿ ಅದು ಅಭಿವೃದ್ಧಿ ಸ್ಟಾರ್ಟ್ ಮಾಡಬೇಕು. ಯಾಕೆಂದರೆ ಅದೊಂದು ಬ್ಯಾಲೆನ್ಸ್ ಉಳಿಸಿದೆ. ಅದು ಸೊರಬ ಕ್ಷೇತ್ರದ ಸೊರಬ ತಾಲೂಕಲ್ಲಿ ಇವೆಲ್ಲರೂ ಕೂಡ ತುಂಬ ಜನರು ನಡ್ಕೋತಾರೆ ಅದನ್ನು ಆಂಜನೇಯ ದೇವಸ್ಥಾನದ್ದು. ಆ 50 ಕೋಟಿ ನನಗೇನು ಸ್ಪೆಷಲ್ ಗ್ರ್ಯಾಂಟ್ ಮಾನ್ಯ ಮುಖ್ಯಮಂತ್ರಿ ಕೊಟ್ಟರು, ಅದರೊಳಗೆ 45.5 ಕೋಟಿ ಬರೀ ರೋಡಿಗೆ ಹಾಕಿದೆ. ನಾನು ಹೇಳಿದೆ ದಯವಿಟ್ಟು ನನಗೆ ದೇವಸ್ಥಾನಗಳನ್ನು ಈ ಸತಿ ಒಂದು ಸತಿ ಬಿಡಿಸ್ರಿ. ಯಾಕಂತ ಹೇಳಿದರೆ ಅನಿವಾರ್ಯವಾಗಿ ರೋಡ್ ಮಾಡಲಿಲ್ಲ ಅಂತ ಹೇಳಿದರೆ ತಪ್ಪಾಗ್ತದೆ. ಅದನ್ನು ನಾವು ಅಷ್ಟೇ ಎಲ್ಲ ಕಲಿಬೇಕು. ನೀವೆಲ್ಲರೂ ಈ ದೇವಸ್ಥಾನನ ಎಲ್ಲ 1 ಕೋಟಿ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಪ್ಪ. ಅದು ಎಲ್ಲಿಂದ ತರ್ತಿರೋ ಏನು ಕತ್ತಿನ ಎಲ್ಲ. ಅದ್ರ ಬದಲು ನಾನು ಶಾಲೆಗೆ ಆದರೂ ಕೊಟ್ಟಿರಿ, 1-4-5 ಕೊಠಡಿ ಮಾಡ್ಕೊಂಡು ಪಾಠನಾದರೂ ಹೇಳ್ಕೊಡ್ತಾರೆ ಮಕ್ಕಳಿಗೆ. ಅದು ಒಳ್ಳೇದನ್ನ ಯಾವಾಗಲೂ ಅಷ್ಟೇ ಹೇಳ್ತಾರಲ್ಲ, ದೇವಸ್ಥಾನ ಚಿಕ್ಕದಿರಬೇಕು, ಶಾಲೆ ದೊಡ್ಡದಾಗಬೇಕು. ಎಲ್ಲ ಕಡೆನೂ ಹೋದಾಗ ನಾನು ಒಂದು ಭಾಷಣ ಮಾಡ್ತೀನಿ. ಅದನ್ನು ಮೊನ್ನೆನೂ ಕೂಡ ಗುರುಗಳ ಎದುರುಗಡೆ ಹೇಳಿದೆ. ದೇವಸ್ಥಾನದ ಗಂಟೆ ಎಷ್ಟು ಜನರಿಗೆ ಕಾಣಿಸುತ್ತೆ, ಯಾವಾಗ ಉಳಿಯುತ್ತೆ, ಎಷ್ಟು ಆಶೀರ್ವಾದ ಮಾಡುತ್ತೋ ಗೊತ್ತಿಲ್ಲ. ಆದರೆ ಈ ದೇಶ ಒಳ್ಳೇದಾಗಬೇಕಂದ್ರೆ ನಮ್ಮ ಸರ್ಕಾರಿ ಶಾಲೆಗಳ ಗಂಟೆ ಹೊಡೆದಾಗ ಮಾತ್ರ ದೇಶ ಒಳ್ಳೆ ದಿಕ್ಕಿಗೆ ಹೋಗ್ತದೆ ಅಂತೇಳಿ ಹೇಳ್ತಾ ಇದ್ದೆ. ಶಿಕ್ಷಣ ಸಚಿವನಾಗ ಅನಿವಾರ್ಯವಾಗಿ ಹೇಳಲೇಬೇಕು. ಪಾಪ ಗುರುಗಳು ಬೇಜಾರು ಮಾಡ್ಕೊಳಂಗಿಲ್ಲ. ಯಾಕೆಂದರೆ ನಾನು ಹೇಳ್ಬೇಕಾದ್ರೆ ಆ ಮಕ್ಕಳನ್ನ ದೇವಸ್ಥಾನದಲ್ಲಿ ಕೂಡಿಸ್ಬಿಡ್ತೀನಿ. ದೇವ್ರ ಸೇವೆನೇ ಆ ಮಕ್ಕಳ ಸೇವೆ ಮಾಡಿದ್ಮೇಲೆ ಅದು ದೇವರ ಪ್ರಸಾದ ಕೊಡ್ತಾನೆ ಅಂತೇಳಿ ವಿಶ್ವಾಸ ಈ 2.5 ವರ್ಷದೊಳಗೆ ನಾನು ಕಲ್ತು ಬಿಟ್ಟಿದ್ದೀನಿ. ಭಾಳ ದೊಡ್ಡ ಇಲಾಖೆ ಇದು. ಬೆಳಗ್ಗೆ 4ವರೆಗೆ ಕಾಟ ಮಾಡ್ತಾರೆ. ಬೆಳಗ್ಗೆ 4ವರೆಯಿಂದ ಸ್ಟಾರ್ಟ್ ಆಗ್ತದೆ ನಮಗೆ ಕೆಲಸ ಎಲ್ಲ. ಆದರೂ ಕೂಡ ಇಂಥ ಒಳ್ಳೆ ಕೆಲಸವನ್ನು ಮಕ್ಕಳಿಗೆ ವಿದ್ಯಾಭ್ಯಾಸನ ಕೊಡೋದು. ಯಾಕೆಂದರೆ ಇದಕ್ಕೆ ಜಾತಿ, ಧರ್ಮ, ಭಾಷೆ, ಪ್ರಾಂತ್ಯ ಎಲ್ಲದಕ್ಕೂ ಒಂದು ಬೌಂಡ್ರಿ ಇರ್ತದೆ. ಆದರೆ ಯಾವುದಕ್ಕೆ ಒಂದು ಬೌಂಡ್ರಿ ಇಲ್ಲ ಅಂತ ಹೇಳಿದರೆ ಅದು ಶಿಕ್ಷಣಕ್ಕೆ ಮಾತ್ರ. ಯಾರು ಕಲಿಯೋಕ್ಕಾಗಲ್ಲ. ಅದನ್ನು ಪಡ್ಕೊಳ್ಬೇಕಾಗುತ್ತೆ, ಗುರುಗಳು ಕೊಡಬೇಕಾಗುತ್ತೆ. ಈ ಅದ್ದೂರಿ ಕಾರ್ಯಕ್ರಮದ ನಡುವೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಹಾಗೂ ಶ್ರೀ ದುರ್ಗಾದೇವಿ ಮೂರ್ತಿ ಮಾಡಿದಂತಹ ಕಲಾವಿದರಾದ ರಾಘವೇಂದ್ರ ರವರಿಗೂ ಕೂಡ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ವೇದಿಕೆಯಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದವು.
ವಿಜಯ್ ಗೌಳಿ, ನ್ಯೂಸ್ 12 ಕನ್ನಡ, ಸೊರಬ.